ಅಷ್ಟೇ, ಅವ್ನು ಹೊಡೆಸ್ಕೊಂಡ ನನಗೆ ಗೊತ್ತಿರಲ್ಲ, ಅಲರ್ಟ್ ಆಗಿರಲ್ಲ ಅಂತ. ಓ ಬೇಗ ಸೆಟ್ ಆಗ್ರಪ್ಪ ಫೀಲ್ಡಿಂಗ್ಗೆ. ಎಷ್ಟೊತ್ತು ಮಾತಾಡ್ತೀರಾ? ಮ್ಯಾಚ್ ಮುಗಿದ್ಮೇಲೆ ಫುಲ್ ಫ್ರೀ ಇರ್ತೀರಾ, ಮಾತಾಡ್ಬೋದು. ತಿಂಡಿ ಮಾಡ್ಕೊಂಡು ಬರೋದ್ರಿ. ಬ್ಯಾಟ್ಸ್ಮನ್ ದರ್ಶನ್ ಯಾರು? ಹುಷಾರ್ಗಡಪ್ಪ, ಇಂಪಾರ್ಟೆಂಟ್ ಮ್ಯಾಚ್. ಆಲ್ ದ ಬೆಸ್ಟ್ ಬಾಯ್ಸ್. ಹಲೋ, ಕೊಡ್ತೀನಿ. ಇಪ್ಪತ್ತನೇ ಬ್ಯಾಚ್ನ ದಾಂಡಿಗರು ಫೀಲ್ಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಕ್ಷಯ್ ಕೀರ್ತಿ ಹಾಗೂ ದರ್ಶನ್ AR ಅವರು ಒಳ್ಳೆ ತಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಪ್ಲೇಯಿಂಗ್ ಸುಮ್ಮನೆ ಇದ್ದಕ್ಕ ಬ್ಯಾಚ್ ಮ್ಯಾಚ್ ಮಾತ್ರ ಕಮೆಂಟನ್ನು ಇಲ್ಲ. ರೋಮಾಂಚನಕಾರಿ ಮ್ಯಾಚ್ ಇವಾಗ ಸ್ಟಾರ್ಟ್ ಆಗಲಿದೆ. 19th ಬ್ಯಾಚ್ ವರ್ಸಸ್ 20th ಬ್ಯಾಚ್. ಓಪನಿಂಗ್ ಬ್ಯಾಟ್ಸ್ಮನ್ಸ್ ದರ್ಶನ್ AR ಮತ್ತು ಅಕ್ಷಯ್ ಕೀರ್ತಿ. ಉತ್ತಮವಾದ ಡಿಫೆಂಡ್ ದರ್ಶನ್ ರವರಿಂದ. ಕ್ವಾರ್ಟರ್ ಫೈನಲ್ ಪಂದ್ಯ 8 ಓವರ್ ಅಷ್ಟೇ ಮ್ಯಾಚು. ಉತ್ತಮವಾದ ಎಸೆತ ಮನಗೌಡರವರಿಂದ. ದರ್ಶನ್ ಬ್ಯಾಚ್ ಬಾಯ್ಸ್ ದಯವಿಟ್ಟು ನೀರು ಹಿಡ್ಕೊಂಡು ರೆಡಿ ಆಗ್ರಪ್ಪ. ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ಯತ್ನ ಹಾಗೂ ಸಫಲ. ತಂಡದ ಮೊತ್ತ 1. ಖಾತೆ ತೆರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ದರ್ಶನ್ AR ರವರು. ಅಕ್ಷಯ್ ಕೀರ್ತಿ ಅವರಿಂದ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಕೂಲ್ ಕ್ಯಾಪ್ಟನ್. ಅಗಲವಾದ ಎಸೆತ. ತಂಡಕ್ಕೆ ಮತ್ತೊಂದು ರನ್ಗಳ ಸೇರ್ಪಡೆ. ಮನುಗೌಡರವರಿಂದ ಉತ್ತಮ ಎಸೆತ ಹಾಗೂ ಚುಕ್ಕಿ ಎಸೆತ. ಡಾಟ್ ಬಾಲ್.
ನಾಟ್ ಔಟ್. ಉತ್ತಮವಾದ ಎಸೆತ ಆಗ ವಿಕೆಟ್ ಪಡೆಯುವಲ್ಲಿ ವಿಫಲ. ಮತ್ತೊಂದು ಗ್ಯಾಪ್ನಲ್ಲಿ ಹೊಡೆತ ಭುವನ್ ಅವರಿಂದ ಉತ್ತರ ಕ್ಷೇತ್ರ ರಕ್ಷಣೆ. 1 ರನ್. 1 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 3. ಎರಡೂ ಟೀಮ್ ತುಂಬಾ ಫೋಕಸ್ಡ್ ಆಗಿ ಆಡ್ತಾ ಇದ್ದಾರೆ. ಬಾಲ್ ಟು ಬಾಲ್ ರನ್ ಬೇಕು ಅಂತ ಟೀಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಬಟ್ ನೆನಪಿರಲಿ, ಇದು ಕ್ವಾರ್ಟರ್ ಫೈನಲ್ ಪಂದ್ಯ. ಸೋತವರು ಮನೆಗೆ ಹೋಗ್ಬೇಕಾಗತ್ತೆ. ಮತ್ತು ಪಂದ್ಯ 8 ಓವರ್ಗಳ ಪಂದ್ಯ. ನೆಕ್ಸ್ಟ್ ಸೆಕೆಂಡ್ ಓವರ್ ಬೌಲಿಂಗ್ ಮಾಡಕ್ ಬರ್ತಿದ್ದಾರೆ ಸಂತೋಷ್. ಪಿನ್ ಮಾಂತ್ರಿಕ ಸಂತೋಷ್ ಅವರಿಂದ 2ನೇ ಓವರ್. ಮಣಿಗೆರೆ ಸಂತೋಷ್. ಆರ್ಗನೈಸರ್ಸ್ ಎಲ್ಲ ಅಲ್ಲವ್ರೆ, ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ಬೇಕಾಗತ್ತೆ ನೀವು. ಬೇಡ ಬನ್ರಪ್ಪ, ಡಿಸ್ಟರ್ಬ್ ಮಾಡ್ಬಿಡಿ. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ. ಸ್ಪಿನ್ ಮಾಂತ್ರಿಕ ಸಂತೋಷ್ ಅವರಿಂದ ಎಸೆತ ಹಾಗೂ ಚುಕ್ಕಿ ಎಸೆತ. ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ. ಒಳ್ಳೆ ಸ್ಟ್ರಾಟಜಿ ಮಾಡಿ ಓಪನರ್ಸ್ ಹೋಗಿದ್ದಾರೆ. ಉತ್ತಮವಾದ ಹೊಡೆತ, 6 ರನ್ಸ್. ಅತ್ಯುತ್ತಮವಾದ ಹೊಡೆತ, ತಂಡಕ್ಕೆ 6 ರನ್. ತಂಡಕ್ಕೆ 6 ರನ್. ಮೋಹನ್ ರವರಿಂದ ಕ್ಯಾಚ್ ಡ್ರಾಪ್. ಪಾಪ ಅವರು ತಡೆಯಕ್ಕೆ ಆಯ್ತಾ ಇರಲಿಲ್ಲ, ಏನು ಮಾಡಕ್ಕಾಗಲ್ಲ. ಆಡಿ ಹಿಡಿದ್ರಂತೆ. ಫೀಲ್ಡಿಂಗ್ ನಲ್ಲಿ ಬದಲಾವಣೆ. ಈಗ ಮೋಹನ್ ಅವರು ಆಫ್ ಸೈಡ್ ಅಲ್ಲಿ ಇದ್ದಾರೆ, ಅಲ್ಲ ಆನ್ ಸೈಡ್ ಅಲ್ಲಿ ಇದ್ದಾರೆ. ಜೀವನ್ ಅವರು ನೆಕ್ಸ್ಟ್ ಬಾಲ್ ವೇಟ್ ಮಾಡ್ತಾ ಇದ್ದಾರೆ. ವಾರ್ಮ್ ಅಪ್ ಮಾಡಿ ರೆಡಿ ಆಗಿದ್ದಾರೆ. ಮತ್ತೊಂದು ಉತ್ತಮವಾದ ಎಸೆತ, ಬಟ್ ಮಿಸ್ಫೀಲ್ಡ್. 1 ರನ್. AR ದರ್ಶನ್ ಅವರು ಕಾಯ್ತಾ ಇದ್ದಾರೆ, ತಮ್ಮ ಅತ್ಯುತ್ತಮವಾದ ಒಂದು ಪ್ರದರ್ಶನ ತೋರ್ಸಕ್ ಕಾಯ್ತಾ ಇದ್ದಾರೆ. ಮತ್ತೊಂದು ಉತ್ತಮವಾದ ಹೊಡೆತ, 6. 6 ರನ್. ಈ ಓವರ್ನ 2ನೇ 6. 1.4 ಓವರ್ನ ಮುಕ್ತಾಯಕ್ಕೆ 16 ರನ್. ಇನ್ನು 2 ಎಸೆತಗಳು ಬಾಕಿ ಇವೆ. 2 ಎಸೆತಗಳಲ್ಲಿ ಇನ್ನೊಂದು 6ನ ನಿರೀಕ್ಷೆಯಲ್ಲಿ 20ನೇ ಬ್ಯಾಟ್ನ ಹುಡುಗರು, ಬಾಯ್ಸ್. ಫ್ರಂಟ್ ಫುಟ್ನ ಸಿಕ್ಸರ್ ಅಕ್ಷಯ್, ಕೂಲಾಗಿ ಆಡಬೇಕು ಅಂತ ವಿನಂತಿ. ಮತ್ತೊಂದು ಉತ್ತಮವಾದ ರಿವರ್ಸ್ ಸ್ವೀಪ್ ಮಾಡುವಲ್ಲಿ ಯತ್ನ ಹಾಗೂ ವಿಫಲ. ಚುಕ್ಕಿ ಎಸೆತ. ಎರಡನೇ ಓವರ್ನ ಅಂತಿಮ ಎಸೆತ, ಸಂತೋಷ್ ವಿಕೆಟ್ನತ್ತ ಗುರಿ ಇಟ್ಟಿದ್ದಾರೆ. ಬಟ್ ಡಾಟ್ ಬಾಲ್. 2 ಓವರ್ನ ಮುಕ್ತಾಯಕ್ಕೆ 20ನೇ ಬ್ಯಾಚ್ ತಂಡದ ಮೊತ್ತ 16. 1-6. ಮನುಗೌಡ ಅವರು ಲಾಸ್ಟ್ ಅಲ್ಲಿ ಎಕ್ಸಾಸ್ಟ್ ಆಗೋಯ್ತೀನಿ ಅನ್ಬಿಟ್ಟು 2ನೇ ಓವರ್ ಮಾಡ್ತಾ ಇದ್ದಾರೆ ಇವಾಗಲೇ. ಮನುಗೌಡರವರ ಅಂತಿಮ ಓವರ್, ಈ ಪಂದ್ಯದ ಅಂತಿಮ ಓವರ್. ಅಕ್ಷಯ್ ಕೀರ್ತಿ ಫುಲ್ಲಿ ಪ್ರಿಪೇರ್ಡ್. ದರ್ಶನ್ ಯಾರ್ ಜಸ್ಟ್
ಅತ್ಯುತ್ತಮ ಹೊಡೆತ ಹಾಗೂ ಓನ್ಲಿ 1 ರನ್. ಅಕ್ಷಯ್ಗೆ ಮೋಹನ್ ಮೇಲೆ ಪೂರ್ತಿ ಲವ್ ಆಗಿದೆ. ಮೋಹನ್ ಎಲ್ಲಿದ್ದಾನೆ ಅಲ್ಲೇ ಹೊಡಿತಾ ಇದ್ದಾನೆ ಅವನು ಅಕ್ಷಯ್. ಉತ್ತಮವಾದ ಎಸೆತ ಹಾಗೂ ಉತ್ತಮವಾದ ಹೊಡೆತ. ಅಪೀಲ್ ನಾಟ್ ಔಟ್. ದರ್ಶನ್ ಯಾರವರು ಕೂಲಾಗಿ ಆಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತೊಂದು ಎಸೆತ, ಉತ್ತಮವಾದ ಹೊಡೆತ, ಗ್ಯಾಪ್ ನಲ್ಲಿ ಹೊಡೆದಿದ್ದಾರೆ. 4 ಹೋಗುವ ಸಾಧ್ಯತೆ. ಭುವನ್ ಅವರ ಫೀಲ್ಡಿಂಗ್, ಉತ್ತಮವಾದ ಫೀಲ್ಡಿಂಗ್, 1 ರನ್. 19th ಬ್ಯಾಚ್ ದಾಂಡಿಗರು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಫೀಲ್ಡಿಂಗ್ ಚೆನ್ನಾಗಿ ನಿಲ್ಸ್ಕೊಂಡಿದ್ದಾರೆ ಎಲ್ಲ ಬೌಂಡ್ರಿ ಲೈನ್ ಅಲ್ಲಿ. ಡಾಟ್ ಬಾಲ್, ಮತ್ತೊಂದು ಡಾಟ್ ಬಾಲ್. ಧೂಳೆಬ್ಬಿಸುತ್ತಿರುವ ಅಕ್ಷಯ್ ಕೀರ್ತಿ. ಯಾವಾಗಲೂ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಅನ್ಸದೆ ಮ್ಯಾಚ್ ಈ ಹಿಂದೆ ಮ್ಯಾಚ್ ಚೆನ್ನಾಗಿದೆ. ಅಗಳವಾದ ಎಸೆತ. ತಂಡಕ್ಕೆ ಮತ್ತೊಂದು ರನ್ಗಳ ಸೇರ್ಪಡೆ. ತಂಡದ ಮೊತ್ತ 19. ಎದುರಾಳಿ ತಂಡದ ಬ್ಯಾಟ್ ಸಂಖ್ಯೆ 19. ಆಗುತ್ತಾ? ಹೈಟ್ ಆಗಿ ಹೊಡೆದಿದ್ದಾರೆ. ಮತ್ತೆ ಮೋಹನ್ ಅವ್ರ ಕಡೆ ಬಂದಿದೆ ಬಾಲ್. ದಿಲೀಪ್ ಅವರಿಂದ ಉತ್ತಮವಾದ ಕ್ಯಾಚ್. 1 ವಿಕೆಟ್ ಪತನದ ಅಕ್ಷಯ್ ಕೀರ್ತಿ ಅವರು ಔಟ್ ಆಗಿದ್ದಾರೆ. ತಂಡದ ಮೊತ್ತ ಶಿವರಾಮ್ ಅವರು 9ಕ್ಕೆ 1. ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ. ನೀರ್ ತಗೊಂಡೋಗ್ರಪ್ಪ. ಅಕ್ಷಯ್ ಅವರಿಂದ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ. ನೆಕ್ಸ್ಟ್ ಬ್ಯಾಟಿಂಗ್ ಬರ್ತಾ ಇದ್ದಾರೆ ಸಿದ್ದೇಶ್. ಕೀಲಾರದ ಸಿದ್ಧ. ಮನುಗೌಡ ಅವರು ಎಕ್ಸ್ಪೆಕ್ಟ್ ಮಾಡ್ದಂಗೆ ಒಂದು ವಿಕೆಟ್ ತಗೊಂಡು ಬಾಲ್ ಮೋಹನ್ ಕಾನ್ಫಿಡೆನ್ಸ್ ತಗೊಂಡಿದ್ದಾರೆ. 19th ಬ್ಯಾಚ್. ಅಕ್ಷಯ್ ಅವರು ಹೊಡೆದಿದ್ದು ಬಾಲ್ ಮೋಹನ್ ಕಡೆಗೆ ಹೋಗಿತ್ತು. ಬಟ್ ಮೋಹನ್ ರಿಂದ ಬಾಲ್ ಕಸಿಯುವಲ್ಲಿ ಸಫಲರಾಗಿದ್ದಾರೆ ದಿಲೀಪ್. ಟೋಪಿ ಬಿದ್ರು ಸಹ ತಲೆ ಕೆಡ್ಸ್ಕೊಳ್ದಂಗೆ ಹೋಗಿ ಕ್ಯಾಚ್ ಹಿಡಿದು ಲಾಸ್ಟ್ ಬಾಲ್ 3ನೇ ಓವರ್ನ ಅಂತಿಮ ಎಸೆತ. ನೆತ್ತಿ ಮೇಲ್ ಸೂರ್ಯ ಆರಾಮಾಗಾಡ್ರು. ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ. ವೈಡ್ ಬಾಲ್. ತಂಡದ ಮೊತ್ತ 20, ಬ್ಯಾಟಿಂಗ್ ಬ್ಯಾಟ್ ಸಂಖ್ಯೆ 20. ಗ್ಯಾಪ್ ನಲ್ಲಿ ಹೊಡೆದಿದ್ದಾರೆ. ಓನ್ಲಿ ಸಿಂಗಲ್ ರನ್. ನೋ ರನ್. ಚುಕ್ಕಿ ಓಡ್ರಿ. ಮುಗೀತು. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 20, 1 ವಿಕೆಟ್ ನಷ್ಟಕ್ಕೆ. ಓಕೆ, ಇದು 8 ಓವರ್ ಮ್ಯಾಚ್. ಸ್ವಲ್ಪ ಉರ್ದುಂಸಪ್ಪ ಹುಡುಗ್ರನ್ನ. ಮಿನಿಮಮ್ 76 ಬೇಕು. ಅಲ್ಲಿ ಹೇಳಕ್ಕಾಗಲ್ಲ, ಅಲ್ಲಿ ಬರೀ ಕಾಮೆಂಟ್ರಿ ಅಷ್ಟೇ ಮಾಡಬೇಕು. 19 ಬ್ಯಾಚ್ ತುಂಬಾ ಚೆನ್ನಾಗಿ ಟೀಮ್ ಸ್ಟ್ರಾಟಜಿ ಮಾಡಿ ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಈ ಟೂರ್ನಮೆಂಟ್ ನ ಅತ್ಯುತ್ತಮ 2 ತಂಡಗಳಂದ್ರೆ 19 ಮತ್ತು 20 ಬ್ಯಾಚ್. ಈ ಸೀಸನ್ ನ ಫೈನಲ್ ಅಲ್ಲೇ ಮುಖಾಮುಖಿ ಆಗ್ತಾರೆ ಅಂತ ಅನ್ಕೊಂಡಿದ್ದು ದುರದೃಷ್ಟವತ್ ಕ್ವಾರ್ಟರ್ ಫೈನಲ್ ಅಲ್ಲೇ ಬಿದ್ದುಬಿಟ್ಟಿದೆ. ನಾಲ್ಕನೇ ಓವರ್ ಮಾಡಕ್ಕೆ ಬಂದಿದ್ದಾರೆ ಪವನ್ ಪಿ ಗೌಡ, ತಂಡದ ನಾಯಕ. ದರ್ಶನ್ ಅವರು ಕಾತರದಲ್ಲಿ ಕಾಯ್ತಾ ಇದ್ದಾರೆ ಬಾಲ್ಗೆ. ಇದು ಅತ್ಯುತ್ತಮ ಪ್ರದರ್ಶನ, 4 ರನ್. ಸಂತೋಷ್ ಅವರಿಂದ ಉತ್ತಮವಾದ ಕ್ಷೇತ್ರ ರಕ್ಷಣೆ, ಬಟ್ ಕ್ಯಾಚ್ ಪಡೆಯುವಲ್ಲಿ ವಿಫಲ.
ತಂಡದ ಮೊತ್ತಕ್ಕೆ 4 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 24. ತಂಡದ ನಾಯಕ ಪವನ್ ಪಿ ಗೌಡ ಅವರಿಂದ ಬೌಲಿಂಗ್. ಉತ್ತಮವಾದ ಹೊಡೆತ, 6 ರನ್ಸ್. ದರ್ಶನ್ ರವರಿಂದ 6 ರನ್ಸ್. ತಂಡದ ಮೊತ್ತ 30. ಈ ಓವರ್ನಲ್ಲಿ ಮತ್ತೊಂದು 6 ಬಂದ್ರೆ ದರ್ಶನ್ ರವರಿಗೆ ಒಂದು ಉಡುಗೊರೆ ಇದೆ. ಉಡುಗೊರೆ ಇಪ್ಪತ್ತನೇ ಬ್ಯಾಚ್ ದಯವಿಟ್ಟು ಲೈವ್ ಸ್ಟ್ರೀಮ್ ಆಯ್ತಾಯ್ತಾ ನೋಡ್ಬಿಟ್ಟು ಹೇಳ್ರಪ್ಪ. ಆಗ್ತೈತೆ. I will take this great opportunity to thank all cameramen. ಜಾಸ್ತಿ ಡಿಲೇ ಮಾಡ್ಬೇಡ್ರಪ್ಪ. ಉತ್ತಮವಾದ ಬೌಲಿಂಗ್. ಮತ್ತೊಮ್ಮೆ ರಿವರ್ಸ್ ಸ್ವೀಪ್ ನಲ್ಲಿ ಯತ್ನ ಹಾಗೂ ವಿಫಲ. ಚುಕ್ಕಿ ಎಸೆತ. ಅತ್ಯುತ್ತಮ ಕಮ್ಬ್ಯಾಕ್. ಒಂದು 6 ಹಾಗೂ 4 ನಂತರ ಚುಕ್ಕಿ ಎಸೆತ. ಮತ್ತೊಮ್ಮೆ ಉತ್ತಮವಾದ ಹೊಡೆತ. ಸಂತೋಷ್ ಕೈರ್ ಅವರಿಗೆ ನೇರವಾಗಿ ಚೆಂಡು ತಲುಪಿದೆ. ಡಾಟ್ ಬಾಲ್. ಮೊದಲ 2 ಎಸೆತಗಳಲ್ಲಿ 10 ರನ್ ಬಿಟ್ಟು ಕೊಟ್ಟ ಪವನ್ ನಂತರ 2 ಉತ್ತಮವಾದ ಎಸೆತಗಳನ್ನು ಎಸೆದಿದ್ದಾರೆ. ಗಾಳಿಯಲ್ಲಿ ಚೆಂಡು 6 ಗೆರೆ ದಾಟಿದೆ. 6 ರನ್ಸ್. 2 ಉತ್ತಮ ಎಸೆತಗಳ ನಂತರ ಮತ್ತದೇ 6. ಈ ಓವರ್ನ ಅಂತಿಮ ಎಸೆತ. ಅಪೀಲ್ ಟರ್ನ್ ಡೌನ್, ನಾಟ್ ಔಟ್. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 36. ಪವನ್ ಪಿ ಗೌಡರವರ 4ನೇ ಓವರ್ನಲ್ಲಿ 16 ರನ್ಗಳು ಬಂದಿದೆ. ಏನು ಅಂತ ಮಾತ್ರ ಹೇಳ್ತಲ್ಲ ಆಮೇಲೆ ಮಾತಾಡೋದು. 5ನೇ ಓವರ್ಗೆ ಸಂತೋಷ್ ಸಿದ್ದೇಶ್ ಅವರಿಂದ ಉತ್ತಮವಾದ ಎಸೆತ. ಕ್ಯಾಚ್ ಡ್ರಾಪ್ ಆಗಿದೆ. ಇಬ್ಬರು ಫೀಲ್ಡರ್ ನಡುವೆ ಬಾಲ್ ಸೇಫ್ ಆಗಿದೆ. 1 ರನ್. ಬೇಕಾ ವಾಪಸ್ ಕೊಡ್ಬೇಕು. ಉತ್ತಮವಾದ ಹೊಡೆತ. ಗ್ಯಾಪ್ ನಲ್ಲಿ ಹೊಡೆದಿದ್ದಾರೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಸಿಂಗಲ್ ರನ್. ಈ ಪಂದ್ಯದ ಕ್ವಾರ್ಟರ್ ಫೈನಲ್ ಪಂದ್ಯದ 5ನೇ ಓವರ್. ಉತ್ತಮವಾದ ಹೊಡೆತ. ಸ್ಟ್ರೈಟ್ ಡ್ರೈವ್. ಸಿಂಗಲ್ ರನ್ ಆಗ ಸಾಧ್ಯತೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಪವನ್ ಪಿ ಗೌಡ ಅವರಿಂದ 1 ರನ್. ಸಿದ್ದು ಬ್ಯಾಟ್ ಬೇರೆ ಬೇಕೇನೋ? ಅವೆಲ್ಲ ಮಾಡಬಾರ್ದು. ಕಮೆಂಟ್ರಿ ಅಷ್ಟ ಕೂಡ ಶ್ರಮ ಬಣ್ಣ ಏನ ಮಾತಾಡ ಸುಮ್ಮನೆ ಬ್ಯಾಚರ್ ಬಗ್ಗೆ ಮಾತಾಡೋದು.
3 ಉತ್ತಮವಾದ ಎಸೆತಗಳನ್ನು ಎಸೆದಿದ್ದಾರೆ ಸಂತೋಷ್ ರವರು. ಉತ್ತಮವಾದ ಎಸೆತ, ಡಾಟ್ ಬಾಲ್. ಐದನೇ ಬಾಲ್, ಉತ್ತಮವಾದ ಹೊಡೆತ, ಸ್ಟ್ರೈಟ್ ಹೊಡೆದಿದ್ದಾರೆ ಪವನ್ ಪಿ ಗೌಡ ಅವರಿಗೆ. ಕೈಯಲ್ಲಿ ಚೆಂಡು, 1 ರನ್. 5ನೇ ಓವರ್ನಲ್ಲಿ ಕೇವಲ 4 ರನ್ಗಳನ್ನು ನೀಡಿದ್ದಾರೆ ಸಂತೋಷ್, ಮಣಿಗೆರೆ ಸಂತೋಷ್. ಕೊನೆ ಎಸೆತ ಏನಾಗಲಿದೆ? ಉತ್ತಮವಾದ ಟ್ರೈ, ಜಸ್ಟ್ ಡಾಟ್ ಬಾಲ್. 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 40 ರನ್. ಪವರ್ ಪ್ಲೇ ತಗೊಂಡಿದ್ದಾರೆ, ಬ್ಯಾಟಿಂಗ್ ಪವರ್ ಪ್ಲೇ ತಗೊಂಡಿದ್ದಾರೆ. ಸಿದ್ದೇಶ್ ಅವರಲ್ಲಿ ಬ್ಯಾಟ್ ಬದಲಾವಣೆ. 20th ಮತ್ತು 21st ಬ್ಯಾಚ್ನ ಕ್ವಾರ್ಟರ್ ಫೈನಲ್ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಟಾಸ್ ಗೆದ್ದ 19ನೇ ಬ್ಯಾಚ್ನ ತಂಡ ಫೀಲ್ಡಿಂಗ್ ಆಯ್ದುಕೊಂಡಿದೆ. ಏನಪ್ಪ ಆಮೇಲೆ ನೆಕ್ಸ್ಟ್ ಹಲೋ, ಹೌದೌದು ಏನಪ್ಪ, ಓಕೆ 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 ಹಾಂ ಹಾಂ ಕ್ವಾರ್ಟರ್ ಫೈನಲ್ ಪಂದ್ಯದ 6ನೇ ಓವರ್ ಎಸೆಯಲು ಬಂದಿದ್ದಾರೆ ಚೇತನ್ ಆಲಿಯಾಸ್ ಜಾಂಟಿ. ಚೇತನ್ ಅಲಿಯಾಸ್ ಜಾಂಟಿರವರಿಂದ ತಂಡದ 6ನೇ ಓವರ್. ನಲವತ್ತು 5 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 40. 1 ವಿಕೆಟ್ ನಷ್ಟಕ್ಕೆ. ಅಗಲವಾದ ಎಸೆತ, ವೈಡ್ ರನ್, ತಂಡಕ್ಕೆ 1 ರನ್ಗಳ ಸೇರ್ಪಡೆ. ಉತ್ತಮವಾದ ಎಸೆತ, ನೋ ಬಾಲ್ ಆಗೋ 6 ರನ್ಸ್. ನೋ ಬಾಲ್ ಆಗೋ 6 ರನ್ಸ್. ಜಾಂಟಿರವರ ಈ ಪ್ರದರ್ಶನ ತಂಡಕ್ಕೆ ಮುಳುವಾಗಬಹುದು. ಎಚ್ಚರಿಕೆಯಿಂದ ಆಟ ಆಡಿ. ಓವರ್ನ ಖಾತೆ ಇನ್ನೂ ಓಪನ್ ಆಗಿಲ್ಲ, ಬಟ್ ತಂಡಕ್ಕೆ ಸೇರಿದೆ 8 ರನ್. ಅತ್ಯಮೂಲ್ಯವಾದ 8 ರನ್. ಉತ್ತಮವಾದ ಹೊಡೆತ, ಮತ್ತೊಮ್ಮೆ 6. ಫ್ರೇಟ್ 6. ಅಕ್ಕ ಇಲ್ಲಿ ಮೈ ಕ್ರಿಕೆಟ್, ಮೈ ಟೂರ್ನಮೆಂಟ್ಸ್ ಬರುತ್ತೆ, ಚಲೋ ಬರುತ್ತೆ. ಹಲೋ 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 ಈಗ ಮಾತಾಡ. ಹಲೋ ಏಯ್, ಇಲ್ಲಿ ಕಾಮೆಂಟ್ರಿ ಯಾರು ಮಾಡ್ತಾರಲ್ಲ, ಕೂತ್ಕೋ, ಸೈಲೆಂಟಾಗಿ ಕೂತ್ಕೋ ಅಲ್ಲಿ, ಬಡತದ. ಬೌಲರ್ನಲ್ಲಿ ಬದಲಾವಣೆ. ಕಳೆದ ಪಂದ್ಯದ ಹೀರೋ ಮೋಹನ್ ರವರು
ಉತ್ತಮವಾದ ಹೊಡೆತ, ಮತ್ತೊಮ್ಮೆ ಸಿಕ್ಸ್. ಬೌಲರ್ ಬದಲಾವಣೆ ಆದ್ರೂ ರನ್ ಬದಲಾವಣೆ ಆಗಿಲ್ಲ. ಸಿಕ್ಸ್, ಹ್ಯಾಟ್ರಿಕ್ ಸಿಕ್ಸ್ ದರ್ಶನ್ ಅವರಿಂದ, ಹ್ಯಾಟ್ರಿಕ್ ಸಿಕ್ಸ್. ಆಯ್ತು ಅಲ್ಲ, ಅವ್ನು 44. ಒಂದು ರನ್ಗೆ 21 ರನ್, ಒಂದು ಬಾಲ್ಗೆ 21 ರನ್ ಕೊಟ್ಟಿದೆ ತಂಡ, 19ನೇ ಬ್ಯಾಚ್ ತಂಡ. ಈ ತರ ಕೊಟ್ರೆ ಪ್ರದರ್ಶನ ಮುಳುವಾಗುತ್ತೆ, ರಿಸಲ್ಟ್ ಏರ್ಪೇರ್ ಆಗುತ್ತೆ. ಮತ್ತೊಂದು ಅಗಲವಾದ ಎಸೆತ, ವೈಡ್ ರನ್, ತಂಡಕ್ಕೆ 1 ರನ್ಗಳ ಸೇರ್ಪಡೆ. ಇದೀಗ ತಾನೇ ಆಗಮಿಸಿದ್ದಾರೆ ದಿವ್ಯಾನಂದ್ ಅವರು ಚೀಫ್ ಗೆಸ್ಟ್ ಆಗಿ ಆಗಮಿಸಿದ್ದಾರೆ ತಂಡವನ್ನು ಚೀರ್ ಮಾಡಲಿಕ್ಕೆ. ವಿಕೆಟ್ ಪಡೆಯುವಲ್ಲಿ ಸಫಲರಾದರೆ 500 ರೂಗಳ ಉಡುಗೊರೆ ದಿವ್ಯಾನಂದ್ರ ಅವರಿಂದ. ಇದೀಗ ಬಂದ ಸುದ್ದಿ. ಮೋಹನ್, ಕಮ್ ಆನ್ ಟೀಮ್, ಚೀರ್ ಅಪ್. ಮತ್ತೊಂದು 50 NPL ಫೈನ ಮೊದಲನೇ 50. ದರ್ಶನ್ 50 ರನ್, NPL ಫೈನ ಮೊದಲನೇ 50, ಇಂಡಿವಿಜುವಲ್ ಮೊದಲನೇ 50. ಐದು ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 40 ಇತ್ತು. ಜಸ್ಟ್ 3 ಬಾಲ್ಗೆ 72 ಆಗಿದೆ. 3 ಬಾಲ್ಗೆ 32 ರನ್ ಬಂದಿದೆ. 19th ಬ್ಯಾಚ್. ಬಾಲ್ ಕಳೆದ ಹೊಡೆದಿದ್ದಾರೆ ದರ್ಶನ್ ಅವರು. ಸತತ 4 ಸಿಕ್ಸರ್. ಏನು ನೀನು ಏನು ಹಿಂಗ್ ಮಾಡ್ತೀಯ ನೀನು? ಗ್ಯಾಪಲ್ಲಿ 4 ಆಗಿರುತ್ತೆ. ಸುಮ್ಮನೆ ವಿ ಆರ್ ಆರ್ಗನೈಸರ್ಸ್. ಏನಂತ ಹೇಳಿದ್ಯಾ? ನಮ್ಮ ಮನೆಯವರು. ಮತ್ತೊಂದು ಉತ್ತಮವಾದ 4 ರನ್. ಬೌಲರ್ ಗಲಿಬಿಲಿ ಆಗಿದ್ದಾರೆ. ಯಾವುದೇ ತರ ಬಾಲ್ ಹಾಕಿದ್ರು ದರ್ಶನ್ ಅವರು ಕನೆಕ್ಟ್ ಮಾಡಿ ಹೊಡಿತಾ ಇದ್ದಾರೆ. 76. ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಓವರ್ನ. ಯಾಕೋ ಪವನ್ ಪಿ ಗೌಡ ಅವರು ಬೌಲರ್ನ ಕೈಗೆ ಬಾಲ್ ಕೊಡುವಲ್ಲಿ ವಿಫಲರಾಗಿದ್ದಾರೆ. ಉತ್ತಮವಾದ ಹೊಡೆತ ಹಾಗೂ ಚುಕ್ಕಿ ಎಸೆತ. ಮತ್ತೊಂದು ಡಾಟ್ ಬಾಲ್. ಔಟ್ಗಾಗಿ ಮನವಿ ಹಾಗೂ ನಾಟ್ ಔಟ್. 6 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 76. 36 ರನ್ಗಳು ಬಂದಿದೆ ಈ 5ನೇ ಓವರಲ್ಲಿ. ಇಬ್ರು ಈ 5ನೇ ಓವರ್ನ ಬೌಲ್ ಮಾಡಿದ್ದಾರೆ. NPL ಸೀಸನ್ 5ನ ಅತಿ ದುಬಾರಿ ಓವರ್ ಜಾಂಟಿ ಅಂಡ್ ಮೋಹನ್ ಕಡೆಯಿಂದ ಜಂಟಿಯಾಗಿ 36 ರನ್ 6 ಬಾಲ್ ಅಲ್ಲಿ. ಪವನ್ ಪಿ ಗೌಡರಿಂದ ಉತ್ತಮವಾದ ಎಸೆತ, 1 ರನ್. ಟಿಕೆ ರವರಿಂದ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಜೆರ್ಸಿ ನಂಬರ್ 1 ಹಾಕೊಂಡು ಉತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ಜೊತೆಗೆ ಒಂದು ಹಾಫ್ ಪ್ಯಾಂಟ್. ಶೆಕೆ ಜಾಸ್ತಿ ಅನ್ಸುತ್ತೆ.
ಉತ್ತಮವಾದ ಹೊಡೆತ ಹಾಗೂ ತಂಡಕ್ಕೆ ಮತ್ತೊಂದು 6 ರನ್. 6 ದರ್ಶನ್ ರವರಿಂದ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಈ 20ನೇ ಬ್ಯಾಚ್ ಆಡಿದ ಎಲ್ಲಾ ಪಂದ್ಯದಲ್ಲೂ ಪಂದ್ಯ ಪುರುಷೋತ್ತಮ ದರ್ಶನ್ AR. ಪವನ್ ಪಿ ಗೌಡರಿಂದ ಮತ್ತೊಂದು ಎಸೆತ, ಉತ್ತಮವಾದ ಹೊಡೆತ, ಜಸ್ಟ್ ಡಾಟ್ರ. ಯಾಕೆ ಮುಂದಿನ ಸೆಮಿಫೈನಲ್ ಪಂದ್ಯಕ್ಕೆ ಸಿದ್ಧರಾಗಿ ಟೀಮ್ 28 ವರ್ಸಸ್ 21. ಮತ್ತೊಂದು ಹೊಡೆತ, ಮತ್ತದೇ ರಿಸಲ್ಟ್ 6 ರನ್ಸ್. ಕಳೆದ ಬಾಲ್ನಲ್ಲಿ ಸಿಂಗಲ್ ಡಿನೈ ಮಾಡಿ ಓಡದಂತೆ ತಂಡಕ್ಕೆ ಮತ್ತೆ 5 ರನ್ಗಳು ಹೆಚ್ಚುವರಿಯಾಗಿ ಟೋಟಲ್ 6 ರನ್ಸ್ ನ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ದರ್ಶನ್ ಅವರ ಖಾತೆಗೆ. ಬಂತ ಬೆಂಗಳೂರಕ್ಕ ಏನ್ ಕೊಟ್ಟಿರ್ಲಿ ಅಕ್ಕ ಫೋನ್ ನಿಮ್ದು. ಮತ್ತೊಂದು ಉತ್ತಮವಾದ ಹೊಡೆತ ಹಾಗೂ ಸಿಂಗಲ್, 90 ರನ್. ಸಿದ್ದೇಶ್ ಅವರಿಂದ 6 ಬಂದಲ್ಲಿ ದಿವ್ಯಾನಂದ್ ರವರಿಂದ 500 ರು. 19ನೇ ಬ್ಯಾಚ್ ಅವರಾಗಿದ್ದು 20ನೇ ಅವರಿಗೆ 6 ಹೊಡೆದ್ರೆ 500 ಕೊಡ್ತೀನಿ ಅಂದವ್ರೆ. ಡಾಟ್ ಬಾಲ್. ಹಲೋ. ಲಾಸ್ಟ್ ಓವರ್ ನಡೀತೈತಿರಪ್ಪ, ಮಾಡ್ತೀನಿ. ಪಂದ್ಯದ ಕೊನೆ ಓವರ್. ಮತ್ತೊಂದು 6 ದರ್ಶನ್ ರವರಿಂದ, ಮತ್ತೊಂದು 6. 20ನೇ ಬ್ಯಾಚ್ ಅವರು ಬೌಂಡ್ರಿ ಸುತ್ತ ನಿಂತ್ಕೊಳ್ರಪ್ಪ ಫೀಲ್ಡರ್ಸ್. ಮ್ಯಾಚ್ ಲೇಟ್ ಆಗ್ತಾ ಇದೆ, ಬಾಲ್ ಎತ್ಕೊಂಡೋಗಿ ನಿಂತ್ಕೊಳ್ರ. ಲಾಸ್ಟ್ ಓವರು ಲಲ್ಲೇ ನಿಂತ್ಕೊಳ್ಳೋ, ಫೀಲ್ಡಿಂಗ್ ನಿಂತ್ಕೊಳ್ಳೋ ಬೌಂಡ್ರಿಯಿಂದ ಆಚೆ. ಮತ್ತೊಂದು ಹೊಡೆತ, 4 ಆಗೋ ಚಾನ್ಸ್ ಇದೆ. ಜಾಂಟೀರ್ ಅವರಿಂದ ಉತ್ತಮವಾದ ಕ್ಷೇತ್ರ ರಕ್ಷಣೆ, 2 ರನ್ ಪಡ್ಕೊಂಬೋದಿತ್ತು. ದರ್ಶನ್ ಅವರು ನಿರಾಕರಿಸಿದ್ದಾರೆ. 77 ರನ್ ನೋಡ್ತಿದ್ದಾರೆ ದರ್ಶನ್. ಕೀಲಾರದ ಸಿದ್ದು ಉತ್ತಮವಾದ ಹೊಡೆತ, 6 ರನ್ಸ್. ರಿಸಲ್ಟ್ ನಲ್ಲಿ ಮತ್ತದೆ ನಮ್ಮ 20th ಬ್ಯಾಚ್ ಡಗೌಟ್ಗೆ ಬಂದಿದೆ ಬಾಲ್. 83 ರನ್ ದರ್ಶನ್. 3 ಬಾಲಲ್ಲಿ 3 6 ಹೊಡೆದ್ರೆ ಸೆಂಚುರಿ ಆಗುತ್ತೆ, ಇಂಡಿವಿಜುವಲ್ ಸೆಂಚುರಿ ಆಗುತ್ತೆ ನೋಡಪ್ಪ. ಮತ್ತೊಂದು 6 ಆಗಬಹುದು. ಕ್ಯಾಚ್ ಡ್ರಾಪ್ ಆಗಿದೆ, 2 ರನ್ ಪಡ್ಕೊಂಬೋದಿತ್ತು. ದರ್ಶನ್ ಅವರು ಓಡ್ಬೇಕು. ದರ್ಶನ್ ಒಂದೊಂದು ರನ್ಗಳು ಇಂಪಾರ್ಟೆಂಟ್ ಇದೆ, ಓಡ್ಬೇಕಣಪ್ಪ. ತಂಡದ ಮೊತ್ತ 102. ಮತ್ತೊಂದು 6 ಆಗುವ ಸಾಧ್ಯತೆ, 6 ರನ್ಸ್. ಓಕೆ ಕೂಲ್ ಡೌನ್. ಪಂದ್ಯದ ಅಂತಿಮ ಎಸೆತ. ಡಾಟ್ ಮಾಡಿದ್ರೆ ಭುವನ್ ಅವರಿಗೆ ಶ್ಯಾಮ್ ಸುಂದರ್ ಅವ್ರ ಕಡೆಯಿಂದ 501 ರೂಗಳು.
ಡಾಟ್ ಮಾಡ್ಬೇಕಪ್ಪ. ವಿಕೆಟ್ ಪಡೆದ್ರೆ 1001. ಅಂತಿಮ ಎಸೆತ ಮತ್ತೆ 6 ಆಗುತ್ತೆ. 6. ಇನ್ನೊಂದು ಬಾಲ್ ಮಾಡಿದ್ರೆ ದರ್ಶನ್ ಅವ್ರು ಸೆಂಚುರಿ ಮಾಡ್ಕೊಳ್ಳೋರು. 95 ದರ್ಶನ್ ಅವರ ಮೊತ್ತ 95, ತಂಡದ ಮೊತ್ತ 114. 114. ಈ ಕತೆ ರನ್ ಬಂದೈತೆ, ಫೀಲ್ಡಿಂಗ್ ಮಾಡಿಲ್ಲ ಅಂದ್ರೆ ಅಷ್ಟೇ ಕತೆ ಇಟ್ಕೊಣ. ಎರಡನೇ ಕ್ವಾರ್ಟರ್ ಫೈನಲ್ ಟೀಮ್ 19 ಮತ್ತು 20ನೇ ಬ್ಯಾಚ್ನ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ. ತಂಡದ ಮೊತ್ತ 114. ಟಾಸ್ ಗೆದ್ದ ಪವನ್ ಪೇಗೌಡರವರು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ರು. ಯಾಕೋ ಈಗ ಅನ್ನಿಸ್ತಾ ಇರಬೇಕು ಅವರ ಡಿಸಿಷನ್ ರಾಂಗ್ ಆಗಿದೆ ಅಂತ. ಬಟ್ ಇನ್ನೂ ಚಾನ್ಸ್ ಇದೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿದ್ರೆ ಗೆಲುವು ಅಸಾಧ್ಯವಲ್ಲ. ಸೊ ದರ್ಶನ್ ರವರು ವೈಯಕ್ತಿಕ 95 ರನ್ಗಳನ್ನು ಹೊಡೆದಿದ್ದಾರೆ. ನೋಡದ ಈ 19ನೇ ಬ್ಯಾಚ್ನ ತಂಡದ ಮೊತ್ತ 95 ಆಗುತ್ತಾ ಇಲ್ವಾ? ವೇಟ್ ಅಂಡ್ ವಾಚ್. ಈಗ ಏನ್ ಬೌಲಿಂಗ್ ಮಾಡ್ತಾರೆ? ಕಚ್ಚಿಗೆರೆ ಏನು ಕಿಕ್ಕೇರಿ ಕೀಲಾರ ಕಚ್ಚಿಗೆರೆ ಪಕ್ಕ ಮಾಡ್ಕೊಂಡಿದ್ದೀನ ಪೈಲೆ ಸಿಂಗಲ್ ಓಡಿಸ್ತಾ ಇಲ್ಲ ಅವನಿಗೆ. ಸಂತವನ್ ಎಷ್ಟಾವ್ ಬಿದ್ದೋ ಇವ್ರ ಬೇಸೆ ಬರ್ತಾನೋ ಇಲ್ಲಿ ಗೆಚ್ಚಿಡ್ತಾನ ಅವ್ನ ಬ್ಯಾಟ ಜೀವನ ನೀನ್ ಹಿಡಿದಿದ್ರು 8-6 ಕಮ್ಮಿ ಆಗುವ ಬಿಡಿ. ಹೋದ್ ಸೀಸನ್ ನೀನೇ ತೀರಿಸ್ತಾ ಬಾಲಿಂದ 15 ರನ್ನು. ಮ್ಯಾಚ್ ಸ್ಟಾರ್ಟ್ ಮಾಡೋದು ನೀನು ಹಾಳು ಮಾಡಿದ್ದು. ಸೋನೆಯು ಸೂಸಿದೆ ನಿನ್ನದಿ ಪರಿಮಳ, ಯಾರ ಕನಸಲು ನೀನು ಹೋದರೆ ತಳಮಳ, ಪೂರ್ಣ ಚಂದಿರ ಧ್ವಜ ಹಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ. ट्रिगर மேல கைய வச்சவன்லாம் ஷூட்டரும் இல்ல, பொண்ணுங்க மேல
ನಮ್ಮಂಗೆ ಆಡ್ತಾವ್ರೆ ಅಂತ ಹೇಳ್ತಾವನ ಅಷ್ಟೇ ಕಣ. ಬೇಕಾಗಿರೋದು 19 6 ಅಷ್ಟೇ. ವೈಟ್ ಬಾಲ್. ಇನ್ನು 19 6 ಬೇಕು. ಒಂದು ಬಂದಿದೆ. 19 6ಗಳು. ಒಂದು ಓವರ್ನ ನಂತರ ಸ್ಕೋರ್ 12. ಶ್ಯಾಮ್ ಸುಂದರ್ ಅವರಿಂದ ಐಸ್ ಕ್ರೀಮ್ ಸ್ಪಾನ್ಸರ್ಶಿಪ್. ಜಾಸ್ತಿ ಮಾಡಿಸೋದು ಬರೀ ವೈಟ್ ರೈಸ್ ಮಾಡ್ತಾರೆ. ಎಷ್ಟು ಬೇಕಂತ ಆಗುತ್ತೆ ವೈಟ್ ರೈಸ್. ನಾವು ಬರೀ ಮೊಸರನ್ನ ಬೇಡ ಅಂದರೆ ಅನ್ನ ಸಾರು ಮೊಸರು ಅನ್ನ ಸರ್. ಈಗ ಅನ್ನ ಸಾರು ಮೊಸರು. ಹಲೋ 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 ಮಾತಾಡೋದು ಏನು ಹೇಳಿ. ಕ್ಯಾಚ್ ಡ್ರಾಪ್ ಆಗಿದೆ. ಈ ವರದಾನ ಉತ್ತಮ. ವಿಶ್ವ ನಮ್ಮ ಕಡೆನು ಕಂಡ್ರ. ಯಾಕ್ರ ವಿಶ್ವನ್ಗೆ ಯಾರೋ ಬೈಯಂಗಿಲ್ಲ ಅಷ್ಟೇ ಕಣ. ವಿಶ್ವ ರಾತ್ರಿ ಮಾತಾಡೋಂಗೆ ಮಾಡ್ತಾ ಇದೀಯಾ. History tells us that powerful people come from powerful places.
ಹೇಳೇನು ಹೋಗ್ಲಿ ನೀನು. ಅಷ್ಟೇ ಅಷ್ಟೇ ಕಣ, ದರ್ಶನ್ಗೆ ಹೊಡಿಯ, ಇನ್ನೊಂದು ಹಾಕೋ ಅವನಿಗೆ. ಬೇಕು ಬೇಕು ಕಣ ಇದೆ. ಈ ತರದ ಒಂದು ಜತೆಯಾಟವನ್ನು ಸ್ಕೋರ್ 33. ಎರಡನೇ ಓವರ್ನ ಕೊನೆಯ ಎಸೆತ ದರ್ಶನ್ ನೇಯರ್. ಎರಡನೇ ಓವರ್ನ ಕೊನೆಯ ಎಸೆತ. ಸ್ಕೋರ್ 33. ಎರಡು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 33. ತಂಡದ ಮೊತ್ತ 33. 6 ಓವರ್ಗಳಲ್ಲಿ 81 ರನ್ಗಳ ಅವಶ್ಯಕತೆ. 6 ಓವರ್ಸ್ 81 ರನ್ಸ್. ಇದೇ ತರ ಬಂದ್ರೆ ಗೆಲುವು ಖಚಿತ. ಕಳ್ಸಿದ್ದೇನೆ ಭವ್ಯ. ಮತ್ತೊಂದು 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 4 ಓವರ್. ಅವ್ರ 5ನೇ ಓವರ್ 6 ಬಾಲ್ 6 ರನ್ಸ್ ಬೇಕು. 6 ವಿಕ್. 1 more ಬೆಳ್ಳುಳ್ಳಿ ಕಬಾಬ್. 4 ಬಾಲ್ ಚಟಾಪಟ ಚಟಾಪಟ. 6 ಬಾಲ್ 6 ಬೇಕೇ ಬೇಕು. ಆಕಾಶ್ ಇರ ಮಾತಾಡ್ಬೇಡಿ. ಬೇಕು ಬೇಕು ನಮ್ಗೆ ಸಿಂಗಲ್ಸ್ಗಳು ಬೇಕು. ತಗೊಳ್ಳಿ, ಅವ್ರಂಗೆಲ್ಲ ಬೇಡ ನಮ್ಗೆ. ಸಿಂಗಲ್ಸ್ ಸ್ಕೋರನ್ನ ತಗೊಳ್ಳೋಣ, ನಾವು ಓಡ್ಬೇಕು, ಅದನ್ನ ಓಡೋಣ, ತೊಂದರೆ ಇಲ್ಲ. ತಂಡದ ಮೊತ್ತ 58. 3 ಓವರ್ ಮುಕ್ತಾಯಕ್ಕೆ 58. ಇನ್ನ 57 ರನ್ 30 ಬಾಲ್ಗೆ. 3 ಓವರ್ಗೆ 58 ಹೊಡೆದಿದ್ದೀರಾ. ಇನ್ನು 5 ಓವರ್ಗೆ 57 ಹೊಡಿರಿ ಸಾಕು. ಇನ್ನೊಂದು ಓವರ್ ಕನ್ವರ್ಟ್ ಮಾಡ್ರೆ ಬಂತು ರನ್ನ. ಅವನಲ್ಲಿ ಕೂತ್ಕ ಮಾತಾಡ್ತಾ ಇದ್ದ, ನೀನೇನ್ ಮಾಡ್ತಾ ಇದ್ದಾಗ? ಶಿವರಾಮ ಮಾತಾಡ್ತಿದ್ದಾಗ ಮಾತಾಡ್ತಾನೆ ಬಿಡು, ನಿನ್ನ ಯಾರು ಮಾತಾಡೋರಿಲ್ಲ ಅಂತ. ತಂಡದ ಮೊತ್ತ 58. ಇನ್ನ 30 ಬಾಲ್ಗೆ 57. 3 ಓವರ್ಗೆ 58 ಹೊಡೆದಿದ್ದೀರಾ. ಇನ್ನು 5 ಓವರ್ಗೆ 57 ಹೊಡಿರೋ. 1 ರನ್ ಕಮ್ಮಿ ಹೊಡಿರೋ ಸಾಕು.
ಕಾಡ ನಾಲ್ಕು ಬಾಲಲ್ಲಿ 4 ಸಿಕ್ಸ್ ಬೇಕು. ಸುಮ್ಮನಿರ್ಲಟ್ಟಿಗೆ ಅವ್ನು ಮೊದಲೇ ಪಾಣಿ ಬೈತಾವ ನನಗೆ ಹೇಳೋನಿಗೆ. ಅವನು ಹರಿಪ್ರಸಾದ್ ಅಲ್ವಂತ ಕಣ ನಾನು ಅಲ್ಲಿ ಶಿವರಾಮ್ ರೆಡಿಯಾಗಿ ನಿಮ್ಮ ಕಡೆ ಬಾಲ್ ಬರೋ ಥರ ಕಾಣ್ತಾ ಇದೆ. ಇರೋದು ಹೇಳಬೇಕು, ತಪ್ಪು ಹೇಳಿವಿ ಅಂದ್ರೆ ಮರ್ತವ್ರೆ ಅಂತಾನೆ ತಾನೆ. ಮತ್ತು ಇನ್ನೇನು ಕಣ ಮರ್ತೋಗಿತ್ತು ಇಲ್ಲ ಅಂದು ಬ್ಯಾಕ್ ಮಾಡೋದು. ತೊಂದರೆ ಇಲ್ಲ, ರನ್ ರೇಟ್ ಇದೆ. ಅಗಲವಾದ ಎಸೆತ, ಇದರೊಂದಿಗೆ ತಂಡದ ಮೊತ್ತ 60. 55 ರನ್ಸ್ ರಿಕ್ವೈರ್ಡ್. 27 ಬಾಲ್ಗೆ 55 ರನ್. 19th ಬ್ಯಾಚ್ ಗೆಲ್ಲಲು ರಣರೋಚಕ ಪಂದ್ಯ. 1 6 4 ಇರ್ಲಿ ಬಿಡ್ರ, 2 ರನ್ ಕಮ್ಮಿ ತಗೊಳ್ಳೋಣ, ತೊಂದರೆ ಇಲ್ಲ. 4 ಅತ್ಯುತ್ತಮವಾದ 4 ಹೊಡೆದಿದ್ದಾರೆ. ತಂಡದ ಮೊತ್ತ 64. 26 ಬಾಲ್ಗಳಲ್ಲಿ 51 ರನ್ ರಿಕ್ವೈರ್ಡ್. ಮನೋಗೌಡ 34, ಆಕಾಶ 27. ಇಪ್ಪತ್ತೈದು ಬಾಲ್ಗಳಲ್ಲಿ 51 ರನ್. 25 ಬೌಲ್ಸ್ 51 ರನ್ಸ್ ರಿಕ್ವೈರ್ಡ್. ಸ್ಲೋ ಬಾಲ್ ಗೌಡ, ನಿಧಾನ್ ಕಾಡೋ, ಬಾಲ್ ಫೇಸ್ ಇಲ್ಲ, ಸ್ಲೋ ಆಗ್ತಾವನೆ. Last ball of the over. ನಾಲ್ಕು ಓವರ್ಗಳ ಮುಕ್ತಾಯ. ತಂಡದ ಮೊತ್ತ 65. ರಿಮೈನಿಂಗ್ 4 overs 50 ರನ್ಸ್ ಆರ್ ರಿಕ್ವೈರ್ಡ್. 24 ಬಾಲ್ಗಳಲ್ಲಿ 50 ರನ್ಗಳ ಅವಶ್ಯಕತೆ.
21 ಬಾಲ್ಗೆ 48 ರನ್ ಬೇಕು. ಫೋರ್ ರನ್ಸ್. ತಂಡದ ಮೊತ್ತ 71. ಇಪ್ಪತ್ತು ಬಾಲ್ಗೆ 44. 19th ಬ್ಯಾಚ್ ಗೆಲ್ಲಲು 20 ಬಾಲ್ಗೆ 44 ರನ್ ರಿಕ್ವೈರ್ಡ್. ಶಾರ್ಟ್ ಸಿಂಗಲ್. 19 ಎಸೆತಗಳಲ್ಲಿ 43 ರನ್. ದರ್ಶನ್ ಅವರಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ವೈಟ್ ಬಾಲ್. ವೈಡ್ ಇಲ್ಲ. ವೈಡ್ ಅನ್ಕೊಂಡ ಕಣ, ಆಗ್ಲಿಲ್ಲ. ಹೋಗ್ಲಿ ಬಿಡ ಶಿವರಾಮ. ಸರಿ ಕಣ, ಆಯ್ತು. ನಿನ್ನಂಗೆ ಅಂಪೈರ್ ಕೊಟ್ಟ ಮೇಲೆ ಹೇಳ್ತೀವಿ ಬಿಡ. ಕೊನೆಯ 3 ಓವರ್ಗಳಲ್ಲಿ 43 ರನ್ ರಿಕ್ವೈರ್ಡ್. ಯಾರೋ ಬೌಲಿಂಗ್ ಸೃಜನ್ ಏನೋ, ಅವನು ನಮ್ಮ ಕಡೆನೇ ಕಣ. ಸೃಜನ್ ಹಾಕೋ ಥ್ರೋ ಎಸಿಬೇಡ ಕಣ, ಚೆಕ್ ಇಲ್ದಂಗೆ ಮಾಡೋ ಸಾಕು ನೀನು. ಸೃಜನ್ ಹಂಗೆ ಕೊಡ್ಲಿಲ್ವ? ಮಾದೇವನ ಹೋಗ್ಲಿ ಬಿಡ, ಮಾದೇವನ ಎಸಿತಾನ. ನೈನ್ಟೀನ್ತ್ ಬಾಲ್ ಗೆಲ್ಲಲು 3 ಓವರ್ಗೆ 43 ರನ್. ರಿಕ್ವೈರ್ಡ್ ರನ್ ರೇಟ್ 14.33. 3 ಓವರ್ಗೆ 43 ರನ್ ಬೇಕು. ಹೋಗಿಲ್ಲ ಬಿಡ್ರು. ಕ್ರಾಸ್ ಆಗೋಯ್ತು. ಬ್ಯಾಟಿಂಗ್ ಕಣ. ತಂಡದ ಮೊತ್ತ 80. ಮನುಗೌಡ 49, 22 ಬಾಲ್ಗೆ. ಮನುಗೌಡನ ಇಂಡಿವಿಜುವಲ್ ಸ್ಕೋರ್ 49, 22 ಬಾಲ್ಗೆ. ಇದರಿಂದ 19th ಬ್ಯಾಚ್ನ ತಂಡದ ಮೊತ್ತ 80. ಇನ್ನು 15 ಬಾಲ್ಗೆ 35 ಬೇಕು ಗೆಲ್ಲಕ್ಕೆ. ಬರೀ 6 ಗಣಗೌಡ. ಇನ್ನೊಂದು ಹೊಡೆದ್ರೆ ಸಿಂಗಲ್ಲು 49. ನನಗೆ 50ಗೆ ಸಿಂಗಲ್ ಬೇಡ, 6 ಹೊಡೆದ 50 ಮಾಡ್ತೀನಿ ಅಂತ ಮನುಗೌಡ 55. ಮನುಗೌಡನ ಇಂಡಿವಿಜುವಲ್ ಮೊತ್ತ 55. ಇದರೊಂದಿಗೆ ತಂಡದ ಮೊತ್ತ 86.
14 ಬಾಲ್ಗೆ 29. ಅಮೋಘ 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 ಅಮೋಘ. ಒನ್ ಮೋರ್ 2 6 ಬರ್ಲಿ ನೋ ಬಾಲ್ ಫ್ರೀ. ಶಿವರಾಮ್ ಅವರೇ ಅಂಪೈರ್ ಹೇಳಿದ್ಮೇಲೆ ಕೊಟ್ಟಿದ್ದೀವಿ. ಸ್ಕೋರ್ 87. ಇನ್ನು ತಂಡ ಗೆಲ್ಲಲು 28 ರನ್ 14 ಬಾಲ್ಗೆ. ಯಾಕೋ ಮಾಧವ ಹೇಳ್ತಿ ಮ್ಯಾಚ್ ಆಡ ಹಿಂಗೆ ಯಾಕ ಮಾಡ್ತೀಯ ಮನೋಗೌಡನ್ನ ನೀನು? 14 ಎಸೆತಗಳಲ್ಲಿ 28 ರನ್ ಅವಶ್ಯಕತೆ. ಸ್ಪ್ರೇ ಕೊಡ್ರ ರೆಸ್ಟ್ ಮಾಡೋಬೇಡ, ತೊಂದರೆ ಇಲ್ಲ. ಹೋಗು ಸಂತು. NPL ಸೀಸನ್ 5 ನ ಅಮೋಘ ಮ್ಯಾಚ್. 20ನೇ ಬ್ಯಾಚ್ ಅವರು ಟಾರ್ಗೆಟ್ 115 ಸೆಟ್ ಮಾಡಿದ್ದಾರೆ. ಅದನ್ನ ಚೇಸ್ ಮಾಡುವಲ್ಲಿ ಬಹಳ ಹತ್ತಿರ ಹೋಗಿರುವ 19th ಬ್ಯಾಚ್ ತಂಡದ ಮೊತ್ತ 87. ಮನುಗೌಡ 55 ಹೊಡೆದಿದ್ದಾರೆ 24 ಬಾಲ್ಗೆ. ಅವ್ರ ಜೊತೆ ನಮ್ಮ ಚಿತ್ರಂಜನ್ ಅಲಿಯಾಸ್ ಆಕಾಶ್ 11 ಬಾಲ್ಗೆ 28 ಹೊಡೆದು ಒಳ್ಳೆ ಸಾಥ್ ಕೊಟ್ಟಿದ್ದಾರೆ. ಹದಿನಾಲ್ಕು ಬಾಲ್ಗೆ 28 ಬೇಕು. ರಿಕ್ವೈರ್ಡ್ ರನ್ ರೇಟ್ 12 ಇದೆ. 14 ಬಾಲ್ಗೆ 28. ರಿಕ್ವೈರ್ಡ್ ರನ್ ರೇಟ್ 12. ಫ್ರೀ ಹಿಟ್ ಇದೆ. ಇನ್ನ 2 ಬಾಲ್ ಬಾಕಿ ಇವೆ ಮಾದೇವ್ ಅವರ ಓವರಲ್ಲಿ. 6ನೇ ಓವರ್ನ ಲಾಸ್ಟ್ ಕೊನೆ 2 ಎಸೆತ ಫ್ರೀ ಹಿಟ್ ಬಾಲ್. ಉತ್ತಮವಾದ ಬೌಲಿಂಗ್ ಫ್ರೀ ಹಿಟ್ ಡಾಟ್ ಆಗಿದೆ. 6ನೇ ಓವರ್ನ ಕೊನೆಯ ಎಸೆತ. ಅಂಪೈರ್ ನೋಡ್ಕೊಡ್ರ. 4. ತಂಡದ ಮೊತ್ತ 91. ಇನ್ನು 12 ಬಾಲ್ಗೆ 24 ರನ್ ಬೇಕಿದೆ. 12 ಬಾಲ್ಗೆ 24. ಜಸ್ಟ್ 4 ಸಿಕ್ಸಸ್ ಅವೆ. ಕಮಾನ್ ಬಾಯ್ಸ್. 91ಕ್ಕೆ 0 ಲಾಸ್. ಮುಕ್ತಾಯಕ್ಕೆ 91. 0 ವಿಕೆಟ್ ಪತನ. ಆಕಾಶ್ ಗೆಲ್ಲಲು 4ಕ್ಕೆ 6 2 ಓವರ್ಗಳಲ್ಲಿ. 12 ಬಾಲ್ಗೆ 24 ಬೇಕು. ಅಕ್ಷಯ್ ಕೀರ್ತಿನ ನಮ್ಮನೆ ಕಣ. ಮಂಜು ಹೆಂಗ್ ನಮ್ಮವನು, ಅಕ್ಷಯ್ ಕೀರ್ತಿನ ನಮ್ಮನೆ. ರಣರೋಚಕ ಪಂದ್ಯ. ಅಕ್ಷಯ್ ರಾತ್ರಿ ಹೇಳ್ಕೊಟ್ಟಿದ್ನೆಲ್ಲ ನೆನೆಸ್ಕೊಳ್ಳೋ ಒಂದ್ಸಾರಿ. ಆಕಾಶ್ ಅವರ ಸ್ಟ್ರೈಕ್ ರೇಟ್ 300. ಇಲ್ಲ ಕಣ 250. ಆಕಾಶ್ ಅವರು ಗಾಳಿ ಯಾವ ಕಡೆ ಬರ್ತಾ ಇದ್ ನೋಡ್ಕೊಂಡು. ಲೆಗ್ ಅಂಪೈರ್ ಅವರು ಸ್ವಲ್ಪ ಬೌಲಿಂಗ್ ಆಕ್ಷನ್ ನೋಡಿ.
10 ಬಾಲ್ಗೆ 23 ರನ್ ಬೇಕು. ತಂಡ ಗೆಲ್ಲಲು 10 ಬಾಲ್ಗೆ 23 ರನ್. ಬೌಲಿಂಗ್ ಆಕ್ಷನ್ ಕಡೆ ಗಮನ ಕೊಡಿ ಲೆಗ್ ಅಂಪೈರ್ ಸ್ವಲ್ಪ. ವೈಡ್ ಅಲ್ಲೇ ಬಂತು ಬಾಲ್. ವೈಡ್ ಬಾಲ್. 10 ಬಾಲ್ಗಳಲ್ಲಿ 22 ರನ್. ನೋ ಬಾಲ್. ಹತ್ತು ಬಾಲ್ಗೆ 20 ರನ್ ಬೇಕು. ದಯವಿಟ್ಟು ಹಂಗೆ ಬೌಲಿಂಗ್ ಆಕ್ಷನ್ ಚೆಕ್ ಮಾಡ್ತಾವ್ರಿ. ಟೀಕೆ ಒಂದ್ಸರಿ ಹೇಳೋದು ಗ್ಯಾಪ್ ಒಳ್ಳೆ ಗ್ಯಾಪ್ ಅಲ್ಲಿ ಹೊಡೆದಿದ್ದಾರೆ ಆಕಾಶ್. ತಂಡದ ಮೊತ್ತ 99. ಇದರೊಂದಿಗೆ ತಂಡದ ಮೊತ್ತ 99. 19th ಬ್ಯಾಚ್ ಗೆಲ್ಲಲು 9 ಬಾಲ್ಗೆ 16 ರನ್. 16 ರನ್ ಬೇಕು 9 ಬಾಲ್ಗೆ. ತಂಡದ ಮೊತ್ತ 99 for 0 ಆಫ್ಟರ್ 6.3 overs. ತಂಡ ಸೆಂಚುರಿ. 100 ರನ್ 0 ವಿಕೆಟ್ ಪತನ 6.4 ಓವರ್ಸ್ಗೆ. ತಂಡದ ಮೊತ್ತ 100. ತಂಡ ಗೆಲ್ಲಲು 15 ರನ್ 8 ಬಾಲ್ಗೆ. ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 101ಕ್ಕೆ 0. ಕೊನೆಯ ಓವರ್ ರೋಚಕ ಪಂದ್ಯದ ಕೊನೆಯ ಓವರ್. ಕೊನೆಯ 6 ಎಸೆತಗಳು. ಕೊನೆಯ 6 ಎಸೆತಗಳಿಗೆ 14 ರನ್ ಬೇಕಿದೆ. 6 ಬಾಲ್ಗೆ 14 ರನ್. ಕೊನೆ ಓವರ್ ಯಾರು ಎಸೆತಾರೆ? ಕಡೆಯದಾಗಿ ಕಾಡುವ ಪ್ರಶ್ನೆ. ಕೊನೆ ಓವರ್ ಮಹಾದೇವ್ ಅವರು ಮಾಡ್ತಾ ಇದ್ದಾರೆ. ಪ್ರಶ್ನೆ ಕೇಳೋ ಮುಂದೆನೆ ಉತ್ತರ ಸಿಕ್ಕಿದೆ. 6 ಬಾಲ್ಗೆ 14 ರನ್. ನೋ ಬಾಲ್. ಫ್ರೀ ಹಿಟ್ ಇದೆ. ಆಕಾಶ್ ಅವರು ಫ್ರೀ ಹಿಟ್ ಅನ್ನ
ಸದುಪಯೋಗ ಪಡಿಸ್ಕೋಬೇಕು. 5 ಬಾಲ್ಗೆ 12 ರನ್ ಬೇಕಿದೆ. ಫ್ರೀ ಇಟ್ಟಿದೆ. ಫ್ರೀ ಇಟ್ಟಿರೋ 6 ಬಿಡ. ತಂಡದ ಮೊತ್ತ 109. ಇನ್ನ 4 ಬಾಲ್ಗೆ 6 ರನ್. 4 ಬಾಲ್ಗೆ 6. ಜಸ್ಟ್ 1 ಶಾಟ್ ಅವೆ. 4 ಬಾಲ್ಗೆ 6 ರನ್. ಆಕಾಶ್ ಅವರು ನಮ್ಗೆ ಮಾತು ಕೊಟ್ಟಿದ್ರು ಸೆಮಿಫೈನಲ್ ಕರ್ಕೊ ಹೋಗೋ ಜವಾಬ್ದಾರಿ ನಂದು ಅಂತ. ಮಾತು ತಿಳಿಸ್ಕೊಂಡು ಹೋಗಿ ಆಡ್ತಾ ಇದ್ದಾರೆ ಆಕಾಶ್ ಅವರು. 16 ಬಾಲ್ಗೆ 40 ರನ್. ಇನ್ನ 19th ಬ್ಯಾಚ್ ಗೆಲ್ಲಲು 6 ರನ್ 4 ಬಾಲ್ಗೆ. ಗಾಳಿಯಲ್ಲಿ ಚೆಂಡು